ಅವರ ಆ ಮಾತು ಇಂದು ಡಿಕೆ ಶಿವಕುಮಾರ್ ಅವರ ಮಾತು ಅದು ಸಂವಿಧಾನದ ವಿಚಾರದಲ್ಲಿ ಏನು ಮುಸ್ಲಿಂ ಮೀಸಲಾತಿ ಸಮರ್ಥನೆಯ ಭರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಎಡವಟ್ಟು ಮಾಡ್ಕೊಂಡಂಗೆ ಕಾಣಿಸ್ತಾ ಇದೆ. ನ್ಯಾಯಾಲಯದಿಂದ ಯಾವ ತೀರ್ಮಾನ ಬರುತ್ತದೆಯೋ ನೋಡೋಣ, ಒಳ್ಳೆಯ ದಿನಕ್ಕಾಗಿ ಕಾಯೋಣ. ಸಂವಿಧಾನದಲ್ಲಿ ಬಹಳಷ್ಟು ಬದಲಾವಣೆಗಳಾಗಿವೆ, ಸಂವಿಧಾನವನ್ನೇ ಬದಲಾಯಿಸುವ ತೀರ್ಪುಗಳಿವೆ ಅಂತ ದೆಹಲಿಯ ಕಾರ್ಯಕ್ರಮದಲ್ಲಿ ಡಿಸಿಎಂ ಅವರು ಹೇಳಿರುವಂತಹ ಮಾತು ಈಗ ವಿವಾದಕ್ಕೆ ಎಡೆ ಮಾಡಿ ಕೊಟ್ಟಿದೆ. ದೊಡ್ಡ ಮಾತಾಡಿದ್ದಾರೆ. ಇದಕ್ಕೆ ಏನು ಉತ್ತರ ಕೊಡ್ತೀಯಪ್ಪ? ಏನು ಉತ್ತರ ಕೊಡ್ತೀಯ ಇದಕ್ಕೆ? ಹೇಳು ಒಂಚೂರು. ಇದು 4% ನಾವು ಬೇರೆಯವ್ರಿಗೂ ಕೊಟ್ಟಿದ್ದೀವಿ, ಅದರಲ್ಲಿ ಮೈನಾರಿಟಿ ಅಂತಂದ್ರೆ ಅವರೊಬ್ಬರೇ ಅಲ್ಲ ಅಂತ ನಮಗೆ ಗೊತ್ತಿದೆ. ಮೈನಾರಿಟಿ ಅಂತಂದರೆ ಈ ದೇಶದಲ್ಲಿ ಮುಸ್ಲಿಮರಷ್ಟೇ. ಜೈನರು ಮತ್ತು ಸಿಖ್ಖರನ್ನು ನಾವು ಮೈನಾರಿಟಿ ಅಂತ ಕನ್ಸಿಡರ್ ಮಾಡಲ್ಲ. ಮಹಾಜನ್ಗಳೇ, ನಮ್ಮನ್ನ ಹೇಳಿದ್ ಕರೆಕ್ಟು. ಟೆಕ್ನಿಕಲಿ ತಾಂತ್ರಿಕವಾಗಿ ಹೌದಾಗಿದ್ದರು ಕರ್ನಾಟಕದಲ್ಲಿ ಯಾವ ಜೈನ ಮತ್ತು ಸಿಖ್ಖರಿಗೆ ನೀವು ಕೊಡ್ತಿರೋ 4% ಕಾಂಟ್ರಾಕ್ಟಲ್ಲಿ ಸಿಕ್ಕತ್ತಪ್ಪ ಜಾಗ ನಾಳೆ ಎಲ್ಲ ಇವರು ಯಾರು ಮುಸ್ಲಿಂ ಕಮ್ಯುನಿಟಿ ಕಿತ್ಕೊಂಡು ಹೋಗುತ್ತೆ ಅಷ್ಟೇ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಆರ್ಥಿಕವಾದ ಶಕ್ತಿ ಆಧಾರದ ಮೇಲಾದ್ರೂ ಸೇರಿಸಿದ್ರೆ ಓಕೆ, ಅದನ್ನ ಸೇರಿಸಿದ್ರೆ ಯಾವನೂ ಸೇರಿಸಲ್ಲ, ಇನ್ಕ್ಲೂಡಿಂಗ್ ಡಿ ಕೆ ಶಿವಕುಮಾರ್ ಸೇರಿಸಲ್ಲ. ಆರ್ಥಿಕವಾಗಿ ಹಿಂದುಳಿದವರಿಗೆ ಯಾವುದೇ ಜಾತಿಯಲ್ಲಿರಲಿ ಧರ್ಮದಲ್ಲಿರಲಿ ಕೊಡಿಯ ಮಕ್ಕಳಿಗೋ ಅಥವಾ ಯಾರಿಗೋ ಅಂದ್ರೆ ಅದು ಬೇಡ. ನಿಮ್ಗೇನೋ ಬಂದಿತ್ತು ರೋಗ, ಯಾಕಂದ್ರೆ ಜನ ಚೇಂಜ್ ಕೇಳ್ತಾ ಇದಾರಲ್ಲ. 10% ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಗಿರೋದನ್ನ ಕರ್ನಾಟಕದಲ್ಲಿ ಯಾಕೆ ಇಂಪ್ಲಿಮೆಂಟ್ ಮಾಡಿಲ್ಲ ಅಂತ ಡಿ ಕೆ ಶಿವಕುಮಾರ್ ಉತ್ತರ ಕೊಡಲ್ಲ. ವೈ ಆರ್ ಯು ನಾಟ್ ಆನ್ಸರಿಂಗ್? ಈ 4% ಮಾನ್ಯ ಡಿಸಿಎಂ ಇರಬೇಕಾದಂತ ಆಸಕ್ತಿ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಗಿ ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಆಗಿರುವಂತ 10%ಗೆ ಯಾಕಪ್ಪ ಕೊಟ್ಟಿಲ್ಲ ಇನ್ನುವೇ ಕರ್ನಾಟಕದಲ್ಲಿ? ನೀವು ನನ್ನ ಬ್ರದರ್ಸ್ ಅವರು, ದೇ ಆರ್ ಮೈ ಬ್ರದರ್ಸ್, ವಿ ಲಿವ್ ಟುಗೆದರ್, ವಿ ಡೈ ಟುಗೆದರ್. ಅದೇನ್ ಬರೀ ಬ್ರಾಹ್ಮಣರಿಗೋ ಲಿಂಗಾಯತರಿಗೋ ಗೌಡ್ರಿಗೋ ಎಲ್ಲರಿಗೂ ಇದೆಯಲ್ಲಪ್ಪ, ಅದು ಯಾಕಪ್ಪ ಕೊಟ್ಟಿಲ್ಲ? ಯಾಕೆ ಅದಕ್ಕೆ ಆಸಕ್ತಿ ಇಲ್ಲ? ಅದು ಬೇಡ, ಅದು ಓಟ್ ಇಲ್ವಲ್ಲ ಅದರಲ್ಲಿ. ಕಾಂಗ್ರೆಸ್ ಹ್ಯಾಸ್ ಡಿಸೈಡೆಡ್ ಮುಸ್ಲಿಮರ ಮತಗಳನ್ನ ಸಂಪೂರ್ಣ ಕಬ್ಜಾ ಮಾಡಿ ಇಟ್ಕೋಬೇಕು. ನಾನು ಉಗಿರಿ ಕ್ಯಾಕರ್ಸಿ ಅಲ್ಲಿಗೆ ಕೆರ ಕಿತ್ತೋಗಂಗ್ ಹೊಡೀರಿ, ಅವಾಗ ಅವ್ರಿಗೆ ಬುದ್ಧಿ ಬರುತ್ತೆ. ಇಟ್ಕೊಳ್ಳಿ. ಎಷ್ಟು ವರ್ಷ ಇಟ್ಕೋತಿರ್ರಿ? ಎಷ್ಟು ವರ್ಷ ಇಟ್ಕೋತಿರ್ರಿ? ನೀವು ನಿಮ್ಮ ತಲೆ ಕೂದಲು ಬೆಳಗಾಗಿ ಉದುರ್ಕೊಂಡು ಬೀಳೋ ಅಷ್ಟರೊಳಗಡೆ ನಿಮ್ಮ ದೇಹವರೆಗೂ ಇಟ್ಕೋಬಹುದು ಅಷ್ಟೆ. ಆಮೇಲೆ ಏನಾಗುತ್ತೆ? ಅವ್ರದ್ದೇ ಬಂದಾಗ ನೀವು ಕಾಂಗ್ರೆಸ್ಸು ಇಲ್ಲ, ಇನ್ನೊಂದು ಇಲ್ಲ, ಮತ್ತೊಂದು ಇಲ್ಲ, ಮನೆಗೆ ಕಳಿಸ್ತಾರಷ್ಟೆ. ಬೇರೆಯವರಿಗೆ ಇವರ ಮತಗಳು ಹೋಗ್ಬಿಡಬಾರ್ದು ಅನ್ನೋ ಕಾಂಪಿಟೇಟಿವ್ ಸ್ಪಿರಿಟಲ್ಲಿ ಕಾಂಗ್ರೆಸ್ ಇದ್ದಂಗಿದೆ. ಎಷ್ಟು ವರ್ಷ ನಡೆಸ್ತೀರಿ ಅದನ್ನ? ಈ ಶೋಕಿ ಎಲ್ಲ ಬಿಡ್ಬಿಟ್ಟು ಹೂವು ಸೊಪ್ಪು ಮಾರ್ಕೊಂಡಿದ್ರೆ ಬದುಕ್ತೀರಾ, ಇಲ್ಲಾಂದ್ರೆ ಫೋಟೋನೇ. ಅಯ್ಯೋ ಕಾಂಗ್ರೆಸ್ನವ್ರಿಗೆ ಇಷ್ಟು ಬುದ್ಧಿಗೆ ಇಷ್ಟು ಬೆಂಕಿ ಹಾಕ ಸುಮ್ಮನೆ. ಇವ್ರ ಬುದ್ಧಿಗೆ ತಲೆನಲ್ಲಿ ಏನು ತುಂಬ್ಕೊಂಡು ಮಾತಾಡ್ತೀರಿ ಕಾಂಗ್ರೆಸ್ನವರು? ನೆಟ್ಟಿಗೆ 100 ಸೀಟ್ ತಗೊಳ್ಳೋ ಯೋಗ್ಯತೆ ಇಲ್ಲ ನಿಮ್ಮ ಪಾರ್ಟಿಗೆ ದೇಶವ್ಯಾಪಿ. ಇನ್ಸಲ್ಟ್ ಮಾಡ್ತಾ ಇದೀಯ ನೀನು. 100 ಸೀಟಲ್ಲಿ 40 ಸೀಟೋ 30 ಸೀಟೋ ಭಿಕ್ಷದಲ್ಲಿದೆ. ಹೀಗಿದ್ದಾಗ ನೀವು ಲೀಡ್ರೇ ಅಲ್ಲ ಅಂತ ಬೇರೆ ಪಾರ್ಟಿಗಳು ಹೇಳ್ತಾ ಇವೆ. ಹೀಗಿದ್ದಾಗ ನೀವು ಅಮೆಂಡ್ಮೆಂಟ್ ಬೇರೆ ಮಾಡ್ತೀರಾ? ನಿಮ್ಮ ತಲೆ ಫಸ್ಟ್ ನಿಮ್ಮ ಪಕ್ಷ ಉಳಿಸ್ಕೊಳ್ಳೋದು ನೋಡ್ಕೊಳ್ಳಿ. ನೀವು ಅಮೆಂಡ್ಮೆಂಟ್, ಜನ ನಿಮ್ಮನ್ನು ಅಮೆಂಡ್ಮೆಂಟ್ ಮಾಡ್ತಾರೆ. ಖರ್ಗೆ ಅವ್ರು ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವನ ಕೈಲೂ ಬದಲಾಯಿಸಕ್ಕಾಗಲ್ಲ. ಹೌದು, ಅದನ್ನೇ ಮೋದಿ ಅಥವಾ ಯಾರೋ ಇನ್ನೊಬ್ರು ಯಾವನ ಕೈಲೂ ಬದಲಾಯಿಸಕ್ಕಾಗಲ್ಲ ಅಂದ್ರೆ ಇಲ್ಲ 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 ಬದಲಾಯಿಸ್ತಾರ ಅವರು. ಅನಂತ್ ಕುಮಾರ್ ಹೆಗಡೆ ಅವರು ಅದು ಬದಲಾಯಿಸ್ತಾರೆ. ಇಲ್ಲ ಇಲ್ಲ ಅವ್ರು ಬದಲಾಯಿಸ್ತಾರೆ. ಕರೆಕ್ಟ್ ಆಗಿ ಹೇಳಿ ಸರ್, ಪ್ರಪಂಚಕ್ಕೆ ಉಗ್ಯದ ಇವ್ರುಗಳಿಗೆ ಉಗ್ಯದ ಎಂಜಿಲ್ ವೇಸ್ಟ್ ಆಗಬಾರ್ದು. ನೀವು ಹೇಳ್ಬಿಟ್ಟ ಇಲ್ಲ ಇಲ್ಲ ಬದಲಾಯಿಸಲ್ಲ ಯಾರು. ಏನ್ ಡಬಲ್ ಸ್ಟ್ಯಾಂಡರ್ಡ್ ಗಿರಾಕಿಗಳ ಲೆಕ್ಕಾಕಳಿ ನೀವು. ನೀವು ಹೇಳಿದಾಗ ಮಾತ್ರ ಸತ್ಯ, ಇನ್ನೊಬ್ಬ ಹೇಳಿದಾಗ ಅಲ್ಲ. ಅನಂತ್ ಕುಮಾರ್ ಹೆಗಡೆ ಬಂದಾಗ ಮಜಾ ತಗೊಂಡ್ರಿ. ಅವತ್ತು ಅನಂತ್ ಕುಮಾರ್ದು ಉದ್ದೇಶಪೂರ್ವಕ ಅಲ್ಲ. ಯಾಕಪ್ಪ ಆಗ್ಬಾರ್ದು? ಕೆಲ್ಸಿದ್ರೆ ಕೈನಾರೆ ಆದಿಲೋಕ ಬೆಂಟೆಯ ವಯಸ್ಸಾದ್ಮೇಲೆ ಹೆಂಗಿರ್ಬೇಕು ಹಂಗಿರ್ಬೇಕು. ಯಾಕವತ್ತು ಮಜಾ ತಗೊಂಡ್ಬಿಟ್ರಿ? ಏನ್ ಅನಂತ್ ಕುಮಾರ್ ಹೆಗಡೆನೆ ಹೋಗ್ಬಿಟ್ಟು ಪೆನ್ನು ಪೇಪರ್ ತಗೊಂಡು ಆ ಪೇಜ್ ನಿಂಗೆ ಅರ್ಧಾಕ್ಬಿಟ್ಟು ಹೊಸ ಪೇಜ್ ಬರೆದ್ಬಿಟ್ಟು ಅಂಟಿಸ್ಬಿಟ್ಟು ಬಂದ್ಬಿಡ್ತಾರೆ ಏನೋ ಟೈಪ್ ಆಡ್ಬಿಟ್ರಿ ಖರ್ಗೆ ಸಮೇತ. ಏನು ಆಗೇ ಹೋಯ್ತು. ನಾಳೆ ಬೆಳಗ್ಗೆ ಮೋದಿದೇ ಇದು ಆದೇಶ. ಅನಂತ್ ಕುಮಾರ್ ಹೆಗಡೆ ಫೋನ್ ಮಾಡಿ ಕರೆಸ್ಕೊಂಡು ಮನೆಯಲ್ಲಿ ಕಾಪಿ ಕೊಟ್ಬಿಟ್ಟು ಹೋಗಿದ್ದೀನಿ ಹೇಳು ಅಂತ ಹೇಳಿಸ್ಬಿಟ್ರು. ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ. RSS ವಿಶೇಷ ಸಭೆ ನಡೆಸಿ ಸ್ಟ್ರಾಟಜಿ ಮಾಡಿಸಿ ದೇಶದಲ್ಲಿ ಯಾರ ಕೈಲಿ ಹೇಳಿಸೋಣ ಅಂತ ಹುಡುಕಿದ್ರು. ಅನಂತ್ ಕುಮಾರ್ ಹೆಗಡೆ ಕೈಲಿ ಹೇಳಿಸ್ಬೇಕು ಅಂತ ಹೇಳಿಸ್ಬಿಟ್ರು. ಅಲ್ಲ, ಲಾಸ್ಟ್ ಟೈಮ್ ಚುನಾವಣೆ ಅಜೆಂಡಾದಲ್ಲೂ ಅದನ್ನೇ ಆ ಲೆವೆಲ್ ಅಲ್ಲಿ ಇದ್ರಿ. ಈಗ ಏನ್ ಮಾಡ್ತೀರಿ? ಈಗ ಯಾರ ಲೆವೆಲ್? ಈಗ ನೀವು ಹೇಳಿದ ತಕ್ಷಣ ಇಲ್ಲ ಬದಲಾವಣೆ ಆಗಲ್ಲ. ಇನ್ನೊಬ್ರು ಹೇಳಿದ್ರೆ ಇಲ್ಲ ಇಲ್ಲ ಅವ್ರು ಮಾಡ್ತಾರೆ.
SC STಗಳ ದುಡ್ಡನ್ನು ಮಾರ್ಕೊಂಡು ತಿಂದು ಬಂದಿರೋಂತಹ ದಲಿತ ಲೀಡರ್ಗಳು ಬಂದು ದಲಿತರ ಬಗ್ಗೆ ಪಾಠ ಹೇಳ್ತಿದ್ದೀರೇನ್ರಿ ಮಾದೇವಪ್ಪನವರು ಖರ್ಗೆ ಅವರು? ನೀನ್ ಏನಾದ್ರೂ ಬೈಕೋ, ನನ್ಗೆ ಏನು ಕೇಳಲ್ಲ. ರಿಸರ್ವ್ಡ್ ಫಂಡ್ ಅನ್ನ ಗ್ಯಾರಂಟಿ ಎಂಬ ಓಟಿನ ಹೆಸರಿನಲ್ಲಿ ಮಾರ್ಕೊಂಡಿರುವಂಥ ಕಾಂಗ್ರೆಸ್ ಪಕ್ಷದ ದಲಿತ ಲೀಡರ್ಗಳು ಬಂದು ದಲಿತರದ್ದು ಒಳ್ಳೆದ್ರ ಬಗ್ಗೆ ಮಾತಾಡ್ತೀರಾ? ನೋ ಬಿಸ್ನೆಸ್ ಅಂಡ್ ರೈಟ್ ಮಾರಲಿ ಎಥಿಕಲಿ ನನ್ನ ಪ್ರಕಾರದ